ಪಾಕಿಸ್ತಾನದ ಮೇಲೆ ಭಾರತ ಸರ್ಕಾರ ದಿನಕ್ಕೊಂದು ರಾಜತಾಂತ್ರಿಕ ಅಸ್ತ್ರ ಹೂಡ್ತಾ ಇದೆ. ನೀರು ನಿಲ್ಲಿಸಿದ್ದಾಯ್ತು, ಪಾಕಿಸ್ತಾನದವರನ್ನ ಓಡಿಸಿದ್ದು ಆಯ್ತು, ಗಡಿ ಬಂದ್ ಮಾಡಿದ್ ಕೂಡ ಆಯ್ತು. ಈಗ ಪಾಕಿಸ್ತಾನದ ಜೊತೆಗಿದ್ದ ಎಲ್ಲಾ ವ್ಯಾಪಾರ ಒಪ್ಪಂದವನ್ನೇ ರದ್ದು ಮಾಡಿದೆ. ಅಷ್ಟಕ್ಕೆ ಭಾರತ ಸುಮ್ಮನಾಗಿಲ್ಲ. ವಿದೇಶಿ ಫಂಡ್ಗಳನ್ನು ಕೂಡ ನಿಲ್ಲಿಸೋದಕ್ಕೆ ಮತ್ತೆರಡು ಬ್ರಹ್ಮಾಸ್ತ್ರಗಳನ್ನ ರೆಡಿ ಮಾಡಿದೆ ಮೋದಿ ಸರ್ಕಾರ. We are committed to take firm and decisive action against terrorists and those who support them. ವಾಘಾ ಗಡಿ ಬಂದ್ ಮಾಡಿದ್ದಾಯ್ತು, ಸಿಂಧೂ ನದಿ ನೀರು ನಿಂತಿದ್ದಾಯ್ತು, ವಿಮಾನ ಹಾರಾಟಕ್ಕೂ ನಿರ್ಬಂಧ ಹೇರಿದ್ದಾಯ್ತು, ವಿದೇಶಿ ಮಟ್ಟದಲ್ಲೂ ಪರಮಪಾಪಿಗಳಿಗೆ ಅಷ್ಟದಿಗ್ಬಂಧನ ಹಾಕುವ ಕಾರ್ಯಕ್ರಮಗಳೂ ಚಾಲ್ತಿಯಲ್ಲಿವೆ. ಮೋದಿ ಸರ್ಕಾರ ಈಗ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಈಗ ಹೊರಬಿದ್ದಿರುವ ನಿರ್ಧಾರಕ್ಕೆ ಪಾಕಿಗಳು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಅರಾಜಕತೆ ತಾಂಡವವಾಡ್ತಿರೋ ದೇಶದಲ್ಲೀಗ ತಿನ್ನೋದಕ್ಕೂ ಅನ್ನ ಸಿಗೋದು ಕಷ್ಟವಾಗ್ತಿದೆ. ವಸ್ತುಗಳ ಬೆಲೆಯೆಲ್ಲ ಗಗನಕ್ಕೇರಿ ಕೂತಿವೆ. ಇಂಥ ಹೊತ್ತಲ್ಲೇ ಭಾರತದಿಂದ ಯಾವುದೇ ವಸ್ತುಗಳನ್ನು ರಫ್ತು ಮಾಡುವಂತಿಲ್ಲ, ಯಾವುದೇ ವಸ್ತುವನ್ನು ಖರೀದಿಯೂ ಮಾಡುವಂತಿಲ್ಲ ಅಂತ ನಿರ್ಬಂಧ ಹೇರಿದ್ದಾರೆ. ಪಾಕಿ ರಾಷ್ಟ್ರಕ್ಕೆ ಆರ್ಥಿಕ ದಿಗ್ಬಂಧನ ಹಾಕಿದ ಭಾರತ ಯುದ್ಧ ಮಾಡದೆಯೂ ಪಾಕಿಸ್ತಾನವನ್ನ ಹೇಗೆ ಸರ್ವನಾಶ ಮಾಡಬಹುದು ಆ ಎಲ್ಲ ಕೆಲಸವನ್ನ ಮೋದಿ ಸರ್ಕಾರ ಮಾಡುತ್ತಿದೆ. ಪಾಕಿಸ್ತಾನ ಜೊತೆಗಿನ ಎಲ್ಲ ಆಮದು ಮತ್ತು ರಫ್ತು ವಹಿವಾಟನ್ನ ಬ್ಯಾನ್ ಮಾಡಿರೋದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ. ಯಾಕಂದ್ರೆ ಪಾಕಿಸ್ತಾನದ ಬಹುತೇಕ ಕಂಪನಿಗಳು ಭಾರತದ ಗ್ರಾಹಕರನ್ನೇ ನೆಚ್ಚಿಕೊಂಡಿದ್ವು. ಅಲ್ಲಿನ ವಸ್ತುಗಳಿಗೆ ಭಾರತವೇ ದೊಡ್ಡ ಮಾರುಕಟ್ಟೆಯಾಗಿತ್ತು. ಈಗ ಪಾಕ್ನಿಂದ ಯಾವುದೇ ವಸ್ತುವನ್ನ ಖರೀದಿ ಮಾಡುವಂತಿಲ್ಲ ಅಂತ ನಿರ್ಬಂಧ ಹೇರಲಾಗಿದೆ. ಹೀಗಾಗಿ ಪಾಕಿಸ್ತಾನದ ಲಕ್ಷಾಂತರ ಜನ ಏಕಕಾಲದಲ್ಲಿ ಬೀದಿಗೆ ಬೀಳೋದರಲ್ಲಿ ಅನುಮಾನವಿಲ್ಲ. ಹಾಗಾದ್ರೆ ಪಾಕಿಸ್ತಾನದಿಂದ ಭಾರತಕ್ಕೆ ಆಮದಾಗ್ತಿದ್ದ ವಸ್ತುಗಳು ಯಾವುವು ಅಂತ ನೋಡೋದಾದ್ರೆ, ಪಾಕ್ನ ಡ್ರೈ ಫ್ರೂಟ್ಗಳಾದ ಅಂಜೂರ, ದ್ರಾಕ್ಷಿ, ಬಾದಾಮಿ, ಕಲ್ಲುಪ್ಪು, ಸುಣ್ಣದ ಕಲ್ಲಿಗೂ ಬ್ರೇಕ್ ಹಾಕಲಾಗಿದೆ. ಇದರ ಜೊತೆಗೆ ಆಪ್ಟಿಕಲ್ ಲೆನ್ಸ್ ಮತ್ತು ಕೆಲ ಮಸಾಲೆ ಪದಾರ್ಥಗಳನ್ನು ನಿರ್ಬಂಧಿಸಲಾಗಿದ್ದು, ಸಿಮೆಂಟ್ ಕಲ್ಲಿನಂಥ ಖನಿಜ ಉತ್ಪನ್ನದ ಜೊತೆ ರಬ್ಬರ್, ಪ್ಲಾಸ್ಟಿಕ್, ಗೊಬ್ಬರ ಆಮದಿಗೆ ತಡೆ ಕೊಟ್ಟಿದ್ದಾರೆ. 2018-19ಕ್ಕಿಂತ ಮೊದಲು ಅಂದ್ರೆ ಪುಲ್ವಾಮಾ ದಾಳಿ ನಡೆಯುವುದಕ್ಕೂ ಮೊದಲು ಪಾಕಿಸ್ತಾನದಿಂದ ಭಾರೀ ಪ್ರಮಾಣದ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗ್ತಿತ್ತು. ಏನಿಲ್ಲ ಅಂದ್ರೂ ಸುಮಾರು $494 ಮಿಲಿಯನ್ ಮೌಲ್ಯದ ಸರಕನ್ನ ಭಾರತ ಆಮದು ಮಾಡಿಕೊಳ್ಳುತ್ತಿತ್ತು. ಆದರೆ ಯಾವಾಗ ಪುಲ್ವಾಮಾ ದಾಳಿ ನಡೆಯಿತೋ ಆಮೇಲೆ ಕೇವಲ $10-20 ಮಿಲಿಯನ್ ಇಳಿಕೆಯಾಗಿದೆ. ದಿನ ಕಳೀತಿದ್ದಂತೆ ಪಾಕಿಗಳ ಒಂದೊಂದೇ ಮುಖವಾಡ ಕಳಚಿ ಬೀಳುತ್ತಿದೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕ್ ಸೇನೆ ಕೈವಾಡ ಇರೋದಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಪಾಕಿಸ್ತಾನದ 111 ಸೇನಾ ಬ್ರಿಗೇಡ್ ಕೈವಾಡ ಇರೋದು ಗೊತ್ತಾಗಿದ್ದು, LOCಯಲ್ಲಿರೋ ಉಗ್ರರಿಗೆ ಪಾಕ್ ಸೇನೆಯೇ ಸಾಥ್ ನೀಡಿತ್ತು. ಪಾಕಿಸ್ತಾನದ ವಿದೇಶಿ ಫಂಡ್ಗೂ ಕತ್ತರಿ ಹಾಕ್ತಿದೆ ಭಾರತ. ಅಚ್ಚರಿ ಅನ್ನಿಸಿದ್ರೂ ಇದು ಸತ್ಯ. ಭಾರತ ಇಲ್ಲಿವರೆಗೂ ಪಾಕಿಸ್ತಾನಕ್ಕೆ ದೇಶೀಯ ಮಟ್ಟದಲ್ಲಿ ಆರ್ಥಿಕ ದಿಗ್ಬಂಧನ ಹಾಕಿತ್ತು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಭಿಕ್ಷೆ ಬೇಡಿದ್ರು ನಯಾ ಪೈಸೆ ಸಿಗಬಾರ್ದು. ಆ ಥರ ಪ್ಲಾನ್ ರೆಡಿ ಮಾಡಿದೆ. ಅದೇ FATF ಬ್ರಹ್ಮಾಸ್ತ್ರ. ರಾಜತಾಂತ್ರಿಕ ಕ್ರಮಗಳ ಮೂಲಕ ಪಾಕ್ಗೆ ಬಿಸಿ ಮುಟ್ಟಿಸಿರುವ ಭಾರತವು 2 ರೀತಿಯಲ್ಲಿ ಆರ್ಥಿಕ ಪ್ರಹಾರಕ್ಕೆ ಸಿದ್ಧತೆ ನಡೆಸಿದೆ. ಅಂತಾರಾಷ್ಟ್ರೀಯ ಹಣಕಾಸು ಕಾರ್ಯಪಡೆ ಅಂದ್ರೆ FATFನ ಗ್ರೇ ಲಿಸ್ಟ್ಗೆ ಪಾಕಿಸ್ತಾನವನ್ನ ಪುನಃ ಸೇರಿಸಲು ತಯಾರಿ ಮಾಡಿಕೊಂಡಿದೆ. ಇನ್ನೊಂದು ಕಡೆ IMFಗೂ ಕತ್ತರಿ ಹಾಕಿಸ್ತಿದೆ. ಹಾಗಿದ್ರೆ ಏನಿದು FATF, ಏನಿದು IMF ಅಂತ ನೋಡೋಣ. FATF ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಕಾರ್ಯಪಡೆ ಅಂತ. ಅಮೆರಿಕ, ಭಾರತ ಸೇರಿ 40 ರಾಷ್ಟ್ರಗಳ ಮಹಾ ಒಕ್ಕೂಟ ಇದು. ಜಗತ್ತಿನ ಎಲ್ಲಾ ದೇಶಗಳ ಫಂಡಿಂಗ್ ಮೇಲೆ FATF ಕಣ್ಣನ್ನ ಇಟ್ಟಿರುತ್ತೆ. ಜನಕಲ್ಯಾಣಕ್ಕೆ ನೀಡುವ ಹಣ ಹೇಗೆ ಜನರಿಗೆ ಬಳಸ್ತಿದ್ದಾರೆ ಅಂತ ನೋಡುತ್ತೆ. ಜನವಿರೋಧಿ ಉಗ್ರ ಚಟುವಟಿಕೆಗೆ ಹೇಗೆ ಹಣ ಹೋಗ್ತಿದೆ ಅಂತಾನೂ ಮಾನಿಟರ್ ಮಾಡುತ್ತೆ. ಯಾವ್ಯಾವ ದೇಶದಿಂದ ಯಾವ್ಯಾವ ದೇಶಕ್ಕೆ ಅಪಾಯ ಎದುರಾಗ್ತಿದೆ, ಯಾವುದೇ ದೇಶಕ್ಕೆ ಅಪಾಯ ಬಂದರೆ ಹೇಗೆ ತಪ್ಪಿಸಬಹುದು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುವ ಕಾರ್ಯಪಡೆಯೇ ಈ FATF. ಇದೇ ತಿಂಗಳಲ್ಲಿ FATF ದೇಶಗಳ ಮಹಾಸಭೆ ನಡೆಯಲಿದೆ. ಇದೇ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಫಂಡಿಂಗ್ ನೀಡದಂತೆ ಒತ್ತಡ ಹಾಕಲು ಭಾರತ ಪ್ಲಾನ್ ಮಾಡಿದ್ದು, 40 ದೇಶಗಳ ಬೆಂಬಲ ಪಡೆಯಲು ಭಾರತದಿಂದ ಪ್ರಯತ್ನವೂ ಶುರುವಾಗಿದೆ. ಇದರ ಜೊತೆಗೆ IMF ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನ ನಿಲ್ಲಿಸಲು ಭಾರತ ಒತ್ತಡ ಶುರು ಮಾಡಿದೆ. ಅನಕ್ಷರತೆ, ಬಡತನ, ಮೂಲಸೌಕರ್ಯಕ್ಕೆ ಹಣ ಕೇಳಿದ್ದ ಪಾಕಿಸ್ತಾನಕ್ಕೆ IMF $700 ಕೋಟಿ ನೆರವು ನೀಡಲು ಸಿದ್ಧತೆ ಮಾಡಿಕೊಂಡಿದೆ. ಜೂನ್ನಲ್ಲಿ ಈ IMF ಫಂಡಿಂಗೂ ಕೊಕ್ಕೆ ಹಾಕಲು ಭಾರತ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಪ್ರಧಾನಿ ಮೋದಿ ಉಗ್ರರ ರಾಷ್ಟ್ರಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ.
ಉಗ್ರವಾದ ಮಾನವೀಯತೆಯ ಅತಿ ದೊಡ್ಡ ಶತ್ರು. ಉಗ್ರರ ಪರ ನಿಲ್ಲೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಪಾಕ್ಗೆ ಮತ್ತೊಮ್ಮೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. पहलगाम में हुए आतंकी हमले में मारे गए लोगों के प्रति राष्ट्रपति लॉरेंसो और अंगोला की संवेदनाओं के लिए मैं उनका आभार व्यक्त किया. We are committed to take firm and decisive action against terrorists and those who support them. We thank Angola for their support in our fight against cross-border terrorism. ಇನ್ನು ಪಹಲ್ಗಾಮ್ನಲ್ಲಿ ನಡೆದ ನರಮೇಧದ ವೇಳೆ ಇಬ್ಬರು ಸಹೋದರಿಯರು ತೋರಿದ ಧೈರ್ಯ ಸಾಹಸಕ್ಕೆ ಇಡೀ ದೇಶವೇ ಸಲಾಂ ಅಂತಿದೆ. ರ್ಯಾಬಿಟ್ ಗರ್ಲ್ಸ್ ಅಂತಾನೆ ಕರೆಸ್ಕೊಳ್ತಿರೋ ಮುಮ್ತಾಜಾ ಮತ್ತು ರುಬೀನಾ ಅದೆಷ್ಟೋ ಪ್ರವಾಸಿಗರ ಜೀವ ಉಳಿಸಿದ್ದಾರೆ. ಉಗ್ರರು ದಾಳಿ ಮಾಡುತ್ತಿದ್ದಂತೆ ಪ್ರವಾಸಿಗರೆಲ್ಲ ದಿಕ್ಕೆಟ್ಟು ಓಡೋದಕ್ಕೆ ಶುರು ಮಾಡಿದ್ರು. ಈ ವೇಳೆ ಯುವತಿಯರಿಬ್ಬರು ತಮ್ಮ ಮನೆಯಲ್ಲೇ ಒಂದಿಷ್ಟು ಮಂದಿಗೆ ಆಶ್ರಯ ನೀಡಿದ್ರು. ಜೊತೆಗೆ ಯಾವ ಮಾರ್ಗದಲ್ಲಿ ಹೋದ್ರೆ ಸುರಕ್ಷಿತ ಅನ್ನೋದನ್ನು ಹೇಳಿ ಅದೆಷ್ಟೋ ಮಂದಿಯ ಜೀವ ಉಳಿಸಿದ್ದಾರೆ. ಹೀಗಾಗಿ ಯುವತಿಯರ ಸಾಹಸವನ್ನ ದೇಶವೇ ಕೊಂಡಾಡುತ್ತಿದೆ. ಒಟ್ನಲ್ಲಿ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ನರನಾಡಿಯಲ್ಲೂ ನರಕ ತೋರಿಸ್ತಿದೆ. ಉಗ್ರರನ್ನ ಛೂಬಿಟ್ರೆ ನಿಮಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಮುಟ್ಟಿ ನೋಡಿಕೊಳ್ಳುವಂತೆ ಪಾಠ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.